ಲೋಕಾಯುಕ್ತ ಬಲೆಗೆ ಬಿದ್ದ ಸರ್ವೇಯರ್. ಗೌರಿಬಿದನೂರು ಹೊಸೂರು ಹೋಬಳಿಯ ಹಳೆಯ ಉಪ್ಪಾರಹಳ್ಳಿ ಗ್ರಾಮದ ಮುದ್ದುಗಂಗಮ್ಮ ಅವರು ನಗರದಲ್ಲಿನ ಕರೆಕಲ್ಲಹಳ್ಳಿಯ ನಿವೇಶನ ನಂಬರ್ 11ರ ಸ್ಕೆಚ್ ಮಾಡಲು ಭೂಮಾಪನ ಇಲಾಖೆಗೆ ಅರ್ಜಿ ಸಲ್ಲಿಸಿದರು. ಈ ಸಂಬಂಧ ಸರ್ವೇಯರ್ ಹರೀಶ್ ರೆಡ್ಡಿ ಅವರು ಅಳತೆಯ ಕಾರ್ಯಕ್ಕಾಗಿ 23,000 ಲಂಚದ ಬೇಡಿಕೆ ಇಟ್ಟಿದ್ದಾರೆಂದು ತಿಳಿದುಬಂದಿದೆ. ಮುದ್ದುಗಂಗಮ್ಮ ಅವರಿಂದ ಮುಂಗಡವಾಗಿ 3,000 ಸ್ವೀಕರಿಸಿದ್ದ ಹರೀಶ್ ರೆಡ್ಡಿ ಉಳಿದ 20,000 ಸ್ವೀಕರಿಸಲು ಬಂದ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಬಲೆಗೆ ಬೀಳಿಸಿದ್ದಾರೆ. ಈ ದಾಳಿ ನಗರದ ಮಧುಗಿರಿ ರಸ್ತೆಯ ನಂದಿನಿ ಹಾಲು ಕೇಂದ್ರದ ಬಳಿ ನಡೆದಿದೆ. ಕಾರ್ಯಾಚರಣೆಯಲ್ಲಿ ಸರ್ವೇಯರ್ ಹರೀಶ್ ರೆಡ್ಡಿ ಹಾಗೂ ಸಹಾಯಕ ರಾಜು ಅವರನ್ನು ಸ್ಥಳದಲ್ಲಿ ಬಂಧಿಸಲಾಗಿದೆ. ದಾಳಿಯನ್ನು ಲೋಕಾಯುಕ್ತ ಎಸ್ಪಿ ಆಂಥೋನಿ ಜಾನ್ ಅವರ ನೇತೃತ್ವದಲ್ಲಿ ಡಿಒಎಸ್ಪಿ ವೀರೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆಸಲಾಗಿದ್ದು ತನಿಖೆ ಮುಂದುವರಿದಿದೆ. ಈ ವೇಳೆ ಲೋಕಾಯುಕ್ತ ಅಧಿಕಾರಿಗಳಾದ ಗುರು, ಸತೀಶ್, ಲಿಂಗರಾಜು, ನಾಗರಾಜು ಮತ್ತು ಚೌಡಾರೆಡ್ಡಿ ಹಾಜರಿದ್ದರು. ready